ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋದು ಯಾಣಕ್ಕೆ. ಯಾಣ ಟ್ರಕ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಯಾಣ ಟ್ರಕ್ ಮಾಡಿ ಯಾಣ ಮುಗಿಸ್ಕೊಂಡು ಬೇರೆ ಒಂದೊಂದು 2-3 ಪ್ಲೇಸ್ ಹೋಗೋದಿದೆ. ಮುಂದೆ ನೀವೇ ನೋಡ್ತೀರಾ. ಇವಾಗ ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಏನು 1.5 ಕಿಲೋಮೀಟ್ರ್ ಇದೆ. ನಾವು ಕುಮಟಾಯಿಂದ ಸಿರ್ಸಿ ರೋಡಲ್ಲಿ ಬಂದಿರೋದು, ಹಾಗಾಗಿ ನಮಗೆ 1.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಸಿಗುತ್ತೆ. ಗೋಕರ್ಣದಿಂದ ಸಿರ್ಸಿ ರೋಡಲ್ಲೇನೋ ಹೋದರೆ 1/2 ಕಿಲೋಮೀಟ್ರ್ ಏನೋ ಸಿಗುತ್ತೆ. 1 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು ಇಲ್ಲಿಂದ. ಎಂಟ್ರಿ ಫೀಸ್ ಏನೋ 10 ರುಪೀಸ್ ಏನೋ ಇದೆ ಇಲ್ಲಿ. ಮುಂಚೆ ಅದು ಇರಲಿಲ್ಲ, ಇವಾಗ 10 ರುಪೀಸ್ ಮಾಡಿದ್ದಾರೆ. ಪರವಾಗಿಲ್ಲ, ಏನು ತುಂಬ ಕಾಸ್ಟ್ಲಿ ಇಲ್ಲ, ತುಂಬಾ ಚೀಪಲ್ಲಿದೆ. 10 ರೂಪಾಯಿ ಯಾರು ಬೇಕಾದರೂ ಕೊಟ್ಟು ಹೋಗ್ಬೋದು, ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ತುಂಬಾ ಕ್ರೌಡ್ ಇದೆ. ನಾನು ಅಂದ್ಕೊಂಡಿದ್ದೆ ಯಾರೂ ಇರಲ್ಲ, ಸ್ವಲ್ಪ ಬೇಗನೆ ಬಂದಿದ್ದೆ ನಾನು ಬಿಟ್ಟಿರೋದು. ಆಲ್ಮೋಸ್ಟ್ ನಾನೊಂದು 5 ಓ ಕ್ಲಾಕ್ ಒಳಗಡೆ ಬಿಡಬೇಕಂತ ಇದ್ದೆ. ಅದು 6 ಓ ಕ್ಲಾಕ್ ಆಯಿತು. ಒಬ್ಬ ಫ್ರೆಂಡ್ ಬರೋ ಸ್ವಲ್ಪ ಲೇಟ್ ಆಯಿತು, 6 ಓ ಕ್ಲಾಕ್ ಆಯಿತು. ಇವಾಗ ರೀಚ್ ಆಗಿದೆ. ಇಲ್ಲಿ ಬಂದು ರೀಚ್ ಆಗುವಾಗ 9 ಗಂಟೆ ಆಯಿತು. ಏನಾದರೂ ಒಂದು 8 ಗಂಟೆ ಒಳಗೆ ಬಂದಿದ್ದರೆ, ಓಪನ್ ಇರ್ತಿತ್ತು ಇಲ್ವೋ ಗೊತ್ತಿಲ್ಲ, 8 ಗಂಟೆ ಒಳಗೆ ಬಂದಿದ್ದರೆ ಸ್ವಲ್ಪ ಜನ ಕಮ್ಮಿ ಇರ್ತಿದ್ರು. ನಮ್ಗೆ ಟ್ರೆಕ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ತುಂಬಾ ಕ್ರೌಡ್ ಇದೆ. ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿಕೊಂಡು ಹೋಗಬೇಕು. ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿಕೊಂಡು ನಡೆಯೋ ತನಕ ತುಂಬಾ ಸುಸ್ತಾಗುತ್ತೆ. ಅದೇ ಯಾರು ಜನ ಇಲ್ಲ ಅಂತ ಹೇಳಿದರೆ ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಫ್ರೀಯಾಗಿ ಟ್ರೆಕ್ ಮಾಡ್ಕೊಂಡು ರೀಚ್ ಆಗ್ಬೋದು. 1.5 ಕಿಲೋಮೀಟ್ರ್ ಏನು ತುಂಬ ದೂರ ಅಲ್ಲ, ಈಸಿಲಿ ಮಾಡ್ಬೋದು. ಆದರೆ ಜನ ಜಾಸ್ತಿ ಇದ್ದರೆ ಸ್ಲೋ ಆಗುತ್ತೆ, ಒಬ್ರು ಹಿಂದೆ ಹೋಗ್ಬೇಕಲ್ವಾ. ಹಾಗಾಗಿ ಸ್ವಲ್ಪನೇ ಟೈಮ್ ಹಿಡಿಯುತ್ತೆ, ಆವಾಗ ಸುಸ್ತು ಜಾಸ್ತಿ ಆಗುತ್ತೆ. ಯಾರೂ ಇಲ್ಲ ಅಂದರೆ ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಈಸಿಲಿ ಹೋಗ್ಬೋದು. ನಾವು ಟೋಟಲ್ ಒಂದು 4 ಜನ ಬಂದಿದ್ದೀವಿ. ಇವತ್ತು ಬೈಕ್ ತೊಗೊಂಡು ಬಂದಿಲ್ಲ, ಕಾರ್ ತೊಗೊಂಡೇ ಬಂದಿರೋದು. ಯಾಕಂದರೆ ನಮ್ಮ ಮನೆಯಿಂದ ಇಲ್ಲಿ ಏನಕ್ಕೊಂದು 130 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಹತ್ರ ಅಷ್ಟೊಂದು ಒಳ್ಳೆ ಬೈಕು ಇಲ್ಲ. RX ಇದೆ, ನನ್ನ ಹತ್ರ ಒಂದು RX ಇದೆ, ಮತ್ತು ಬೇರೆಯವ್ರ ಹತ್ರ ಯಾವುದು RX ಯಾವುದಿಲ್ಲ. ನಾರ್ಮಲ್ ಬೈಕ್ ಇದೆ, ಸ್ವಲ್ಪ ಸೇಫ್ಟಿನೂ ಅಲ್ಲ ಬರೋದು ಬೈಕಲ್ಲಿ. ಸ್ವಲ್ಪ ಟೈಮು ಜಾಸ್ತಿ ಬೇಕಾಗುತ್ತೆ. ಇದೊಂದು ಪ್ಲೇಸ್ ಆದರೆ ಮಾತ್ರ ಕವರ್ ಮಾಡ್ಬೋದು, ಬೇರೆ ಪ್ಲೇಸೆಲ್ಲ ಕವರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕಾರಲ್ಲೇ ಬಂದಿದ್ದೀವಿ. ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ನಾನು ಲಾಸ್ಟ್ ಟೈಮು ಬಂದಿದ್ದೆ, ನಾನು ಬರುವಾಗ ನೈಟ್ ಆಗಿತ್ತು. ನೈಟ್ ಅಂದರೆ ಒಂದು 6 ಗಂಟೆ ಮೇಲಾಗಿತ್ತು ಇಲ್ಲಿ ರೀಚ್ ಆಗುವಾಗ. ಆದರೂ ಬಿಟ್ಟಿದ್ದರು, 6 ಗಂಟೆಗೂ ಬಿಟ್ಟಿದ್ದರು ಹೋಗಲಿಕ್ಕೆ. ಆವಾಗ ಆಲ್ಮೋಸ್ಟ್ ರಾಕ್ಸ್ ಇದೆಯಲ್ಲ, ರಾಕಲ್ಲಿದ್ದು ಅಲ್ಲಿ ಹೋಗೋ ತನಕ ಕತ್ಲಾಗಿಬಿಟ್ಟಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಜಾಸ್ತಿ ಮುಂದೆ ಹೋಗಿಲ್ಲ, ಮತ್ತು ರಿಟರ್ನೇ ಬಂದೆ. ಅದಾದಮೇಲೆ ಇವಾಗ ಬರ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಇವಾಗ ಎಷ್ಟು 3 ಇಯರೋ ಆಗಿದೆ ನಾನು ಬಂದೋಗಿ. ಅದಾದಮೇಲೆ ಇವಾಗ ಬರ್ತಾಯಿದ್ದೀನಿ. ನೋಡಬೇಕು ಇವತ್ತು ಫುಲ್ಲು ಹೆಂಗಿದೆ ಅಂತ ನೋಡ್ಕೊಂಡು ಬರಬೇಕು. ಯಾಣ ಲಾಸ್ಟ್ ಟೈಮ್ ಜಸ್ಟ್ ಎಂಟ್ರೆನ್ಸಿಗೆ ಬಂದು ಹೋಗಿದ್ದೆ ಅಷ್ಟೇ. ಯಾಣ ಕೇವ್ಸ್ ಇದೆಯಲ್ಲ, ಅದರ ಎಂಟ್ರೆನ್ಸಿಗೆ ಬಂದು ಹೋಗಿದ್ದೀನಿ. ಮತ್ತು ಏನಿದೆ ಅಲ್ಲಿ ಏನೂ ನೋಡಿಲ್ಲ, ಜಸ್ಟ್ ಬಂದು ಹೋಗಿರೋದಷ್ಟೇ. ನೋಡಬೇಕು. ಇಲ್ಲಿ ತನಕ ಬರೋದ್ರಲ್ಲೇ ಸುಸ್ತಾಗಿಬಿಟ್ಟಿದೆ ಈಗಲೇ. ಇನ್ನೂ ನಡಿಬೇಕು, ಇನ್ನೂ ಸ್ಟೆಪ್ಸ್ ಎಲ್ಲ ಸಿಗುತ್ತೆ, ಅದೆಲ್ಲ ಹತ್ಕೊಂಡು ಹೋಗ್ಬೇಕಲ್ಲ. ನೋಡೋದು ಎಷ್ಟು ಹೊತ್ತಾಗತ್ತೆ ಗೊತ್ತಿಲ್ಲ, ನೋಡೋಣ. ಇವಾಗಲೇ ಟೈಮ್ ಒಂದು 9:30 ಆಗಿದೆ. ಇವಾಗ ಸ್ವಲ್ಪ ಸ್ಪೀಡಾಗಿ ಬಂದ್ರ ಮೇಲೆ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ, ಹಿಂದ್ಗಡೆ ತುಂಬ ಜನ ಇದ್ದಾರೆ. ಇನ್ನೂ ಒಂದು ಅರ್ಧ ಗಂಟೆ ಲೇಟ್ ಆಗಿತ್ತಂದರೆ ನಾನು ಬಂದು ರೀಚ್ ಆಗೋದು ತುಂಬಾ ಕಷ್ಟ ಆಗ್ತಿತ್ತು ಹೋಗೋದು. ಅಷ್ಟೊಂದು ಜನ ಇದ್ದಾರೆ. ನಮ್ಮ ಕರ್ನಾಟಕದವ್ರಿಗಿಂತ ಬೇರೆ ರಾಜ್ಯದವರೇ ಜಾಸ್ತಿ ಬರ್ತಿದ್ದಾರೆ. ಆಂಧ್ರ, ಆಮೇಲೆ ತೆಲಂಗಾಣ, ತಮಿಳ್ನಾಡು, ಕೇರಳ, ಇವಿಷ್ಟು ಗಾಡಿಗಳೇ ಜಾಸ್ತಿ ಇದೆ. ಕರ್ನಾಟಕ ಗಾಡಿನೇ ಕಮ್ಮಿ. ಎಲ್ಲೋ ಸ್ಕೂಲ್ ಮಕ್ಕಳು ಒಂದಿಷ್ಟು ಜನ ಇದ್ದಾರೆ ಬಿಟ್ಟರೆ ಕರ್ನಾಟಕದ್ದು, ಮತ್ತೆಲ್ಲ ಔಟ್ ಆಫ್ ಸ್ಟೇಟ್ ಅವರೇ ಇರೋದು ಜಾಸ್ತಿ. ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್. ಯಾಕಂದರೆ ಈಗ ಹೊನ್ನಾವರ, ಗೋಕರ್ಣ ಇವೆಲ್ಲ ಮುಂಚೆ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ. ಇವಾಗ ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಆಗಿ ಫೇಮಸ್ ಆದಮೇಲೆ ಇಲ್ಲಿ ಬರೋರು ಜನನೂ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಮುಂಚೆಲ್ಲ ಜನನೇ ಇರ್ತಾ ಇರಲಿಲ್ಲ. ನಾನು ಲಾಸ್ಟ್ ಟೈಮ್ 3 ವರ್ಷ ಹಿಂದೆ ಬಂದಾಗ ನಾನು ಬಿಟ್ಟರೆ ಮತ್ತು ಯಾರೂ ಇಲ್ಲ, ಒಬ್ಬನೇ, ಒಂದೇ ಒಂದು ಜನನೂ ಇರಲಿಲ್ಲ. ಇವಾಗ ನೋಡಿದರೆ ಎಷ್ಟು ಜನ ಇದ್ದಾರೆ. ಜನ ಜಾಸ್ತಿ ಬಂದರೆ ಚೆನ್ನಾಗಿ ಇಂಪ್ರೂವ್ಮೆಂಟು ಆಗುತ್ತೆ. ನೋಡಬೇಕು, ಇವರು ಜಾಸ್ತಿ ಇಡ್ಬೋದಿತ್ತು ಚಾರ್ಜಸ್ಸು. ಕೆಲವೊಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಏನೂ ಇಲ್ದಿರೋ ಪ್ಲೇಸೆಲ್ಲ 100 ರೂಪಾಯಿ 50 ರೂಪಾಯಿ ಮಾಡ್ತಾರೆ ಎಂಟ್ರಿ ಫೀಸು. ಚೆನ್ನಾಗಿರೋ ಪ್ಲೇಸಲ್ಲಿ 10 ರೂಪಾಯಿ ಇಟ್ಟಿರ್ತಾರೆ, 10 ರೂಪಾಯಿ 20 ರೂಪಾಯಿ ಇಟ್ಟಿರ್ತಾರೆ. ಇಲ್ಲಿ ಆಲ್ಮೋಸ್ಟ್ ಒಂದು 25 ಇಡ್ಬೋದಿತ್ತು. 25 ರುಪೀಸ್ ಇಟ್ಟರು ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಬೋದು. ಆಲ್ಮೋಸ್ಟ್ ಮಾಡಿದ್ದಾರೆ, ಪರವಾಗಿಲ್ಲ. ಬೇರೆ ಪ್ಲೇಸಿಗೆ ಹೋಲಿಸಿದ್ರೆ ರೋಡ್ ಚೆನ್ನಾಗಿ ಮಾಡಿದ್ದಾರೆ, ನಡ್ಕೊಂಡು ಹೋಗೋಕ್ಕೂ ಚೆನ್ನಾಗಿದೆ, ಅಲ್ಲಲ್ಲಿ ಕೂತ್ಕೊಳ್ಳೋಕೆ ಮಾಡಿದ್ದಾರೆ.
ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಇದೆ, ಕ್ಲೀನಾಗಿದೆ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಕೊಡ್ಬೋದು, ಆರಾಮಾಗಿ ಕೊಟ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ಪ್ರಾಬ್ಲಮ್ ಅಂತ ಏನಿಲ್ಲ. 1.5 ಕಿಲೋಮೀಟ್ರಿಗೆ ಏನೂ ಸಿಗಲ್ಲ ನಿಮಗೆ, ಶಾಪ್ ಗಿಪ್ ಏನೂ ಸಿಗಲ್ಲ. 1.5 ಕಿಲೋಮೀಟ್ರ್ ನೀವು ವಾಟರ್ ಬಾಟ್ಲ್ ಏನಾದರೂ ಇಟ್ಕೊಂಡು ಬಂದರೆ ಸೇಫು. ನಾನೇನೂ ತಂದಿಲ್ಲ, ತುಂಬಾ ಬಾಯಾರಿಕೆ ಬೇರೆ ಆಗ್ತಾಯಿದೆ. ಏನೂ ಸಿಗಲ್ಲ ನನಗೆ, ರೀಚ್ ಆಗೋ ತನಕ ಏನೂ ಸಿಗೋ ಡೌಟು. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗಲೇ ನೋಡಿದ್ದೀನಿ, ಏನೂ ಸಿಕ್ಕಿರಲಿಲ್ಲ ಆವಾಗ. ಇನ್ನೊಂದು ಪ್ಲಸ್ ಅಂದರೆ ನಾನು ಸ್ವಲ್ಪ ಮಳೆಗಾಲದಲ್ಲಿ ಬಂದಿರೋದು ಅಂದ್ಕೊಂಡಿದ್ದೀನಿ. ಮಳೆಗಾಲದಾಗ ಬಂದಿರೋದ್ರಿಂದ ಸ್ವಲ್ಪ ಕಾಡಲ್ಲೆಲ್ಲ ನೀರು ಬರ್ತಾಯಿತ್ತು. ಮಳೆ ಮುಗ್ದಿದ್ದಷ್ಟೇ ಅನಿಸುತ್ತೆ. ತುಂಬಾ ಕೋಲ್ಡ್ ಸಖತ್ತಾಗಿತ್ತು ಆ ಟೈಮಲ್ಲಿ ಅದೇ ನೀರು ಕುಡ್ಕೊಂಡು ಹೋಗಿದ್ದೆ. ಇವಾಗ ನೀರೂ ಇಲ್ಲ, ನೀರು ತುಂಬ ಕಮ್ಮಿ ಇದೆ ಈ ಟೈಮ್ ಆಗಿರೋದ್ರಿಂದ. ಇಲ್ಲಿಂದನೇ ಫಸ್ಟು ಕೇವ್ ಸಿಗೋದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಫಸ್ಟ್ ಕೇವು. ಸುಮಾರು ಸ್ಟೆಪ್ ಹತ್ಕೊಂಡು ಬಂದಮೇಲೆ ಸಿಕ್ಕಿದೆ ನಮಗೆ. ಇಲ್ಲಿಂದನೂ ಮತ್ತು ಇನ್ನೊಂದು ಕೇವ್ ಇದೆ, ಅಲ್ಲಿಗೂ ಸ್ಟೆಪ್ ಇದೆ. ಮೋಸ್ಟ್ಲಿ ಸ್ಟೆಪ್ಪಲ್ಲಿ ತುಂಬಾ ಕಷ್ಟ ಆಗುತ್ತೆ. ನಾನು ಸ್ಟೆಪ್ ಸೈಡಲ್ಲಿ ನಡ್ಕೊಂಡು ಬಂದೆ. ಸ್ಟೆಪ್ ಹತ್ತಿ ಇಳಿಯೋದು ತುಂಬಾ ಕಷ್ಟ ಆಗುತ್ತೆ, ಮತ್ತು ಟೈಮು ಜಾಸ್ತಿ ಹಿಡಿಯಾಗುತ್ತೆ ಅಂತ ಹೇಳಿ ಸ್ಟೆಪ್ ಪಕ್ಕದಲ್ಲೇ ನಡ್ಕೊಂಡು ಬಂದೆ. ಸ್ವಲ್ಪ ದಾರಿ ಮಾಡಿ ಇಟ್ಟಿದ್ರು, ನಡೆದು ಅದರಲ್ಲೇ ಬಂದಿದ್ದೀನಿ. ಫಸ್ಟು ನಾನು ಇದ್ರೊಳಗೆ ಹೋಗಲ್ಲ. ಫಸ್ಟು ಮೇನ್ ಟೆಂಪಲ್ಲು ಅಲ್ಲಿ ಹೋಗ್ತೀನಿ. ಅದನ್ನು ನೋಡಿಕೊಂಡು ರಿಟರ್ನ್ ಹೆಂಗೂ ಇದೇ ದಾರಿಯಲ್ಲಿ ಬರಬೇಕು. ರಿಟರ್ನ್ ಬರ್ತಾ ಈ ಕೇವ್ ನೋಡ್ಕೊಂಡು ಬರೋಣ ಹೆಂಗಿದೆ ಅಂತ. ಆಲ್ಮೋಸ್ಟ್ ಇವಾಗ 10 ಗಂಟೆ ಆಗಿದೆ. ಇಲ್ಲಿಂದ ನನಗೆ ಮತ್ತೆ ಇನ್ನೊಂದು 2-3 ಪ್ಲೇಸ್ ಪ್ಲ್ಯಾನ್ ಇತ್ತು. ನಾನು ಇಲ್ಲಿಂದ ನಂದು ಬನವಾಸಿ ಹೋಗೋ ಪ್ಲ್ಯಾನ್ ಇತ್ತು. ಬೆಳಗ್ಗೆ ಬರಬೇಕಾದ್ರೆ ಬನವಾಸಿ ಹೋಗಿ ಬನವಾಸಿಯಿಂದ ಸಿರ್ಸಿ, ಸಹಸ್ರಲಿಂಗ ಎಲ್ಲ ನೋಡಿಕೊಂಡು ಬರೋದು ಅಂತ ಪ್ಲ್ಯಾನ್ ಇದ್ದಿದ್ದು. ಇವಾಗ ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ, ಯಾಕಂದರೆ ಸ್ವಲ್ಪ ಮನೆಗೆ ಸ್ವಲ್ಪ ಬೇಗ ಹೋಗೋದಿದೆ. ಹಾಗಾಗಿ ಇಲ್ಲಿಂದ ಇವಾಗ ಇರೋದು ಪ್ಲ್ಯಾನು, ಇಲ್ಲಿಂದ ಯಾಣ ಮುಗಿಸ್ಕೊಳೋದು. ಫಸ್ಟು ಯಾಣದಿಂದ ಗೋಕರ್ಣ ನೋಡಿಕೊಂಡು, ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ನೋಡಿ ವ್ಯೂ. ಇದು ಗೋಕರ್ಣ ನೋಡಿಕೊಂಡು ಗೋಕರ್ಣದಿಂದ ಹೊನ್ನಾವರ, ಮಿರ್ಜಾನ್ ಪೋರ್ಟ್ ಸಿಗುತ್ತೆ ಮಿರ್ಜಾನ್ ಪೋರ್ಟ್ ಹೋಗಲ್ಲ. ಲಾಸ್ಟ್ ಟೈಮು ನೋಡಿದ್ರಿ ನೀವು ಮಿರ್ಜಾನ್ ಪೋರ್ಟು. ಗೋವಾ ಹೋಗುವಾಗ ತೋರಿಸಿದ್ದೆ ನಿಮಗೆ, ಆವಾಗ ಕ್ಲೋಸ್ ಇತ್ತು ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ಅದ್ರದ್ದು ಮಾಡಾಕ್ತೀನಿ ವಿಡಿಯೋ. ನಾನು ತುಂಬ ಸಲ ಹೋಗಿದ್ದೀನಿ ಮಿರ್ಜಾನ್ ಪೋರ್ಟಿಗೆ. ಆಮೇಲೆ ಹೊನ್ನಾವರ ಹೋಗೋ ಪ್ಲ್ಯಾನ್ ಇದೆ. ಹೊನ್ನಾವರದಲ್ಲಿ ನಮಗಿಷ್ಟವಾಗುವಂಥದ್ದು ಏನಿಲ್ಲ, ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಅದು ಬಿಟ್ಟರೆ ಬೀಚ್ ಇದೆ. ನಾನು ಅಪ್ಸರ್ಕೊಂಡ ಬೀಚ್ ನೋಡಿಲ್ಲ, ಫಾಲ್ಸ್ ಮತ್ತು ಬೀಚು ಅದೊಂದು ನೋಡಬೇಕಂತ ಅಲ್ಲಿ ಹೋಗೋ ಪ್ಲ್ಯಾನ್ ಇದೆ. ಅದನ್ನು ಮುಗಿಸ್ಕೊಂಡು ಮತ್ತೆ ಏನು ಪ್ಲ್ಯಾನ್ ಇಲ್ಲ. ಹೊನ್ನಾವರ ಮುಗಿಸ್ಕೊಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಹೊನ್ನಾವರದಲ್ಲಿ, ಅದನ್ನು ಮುಗಿಸ್ಕೊಂಡು ಹೋಗೋ ಪ್ಲ್ಯಾನ್ ಅಷ್ಟೇ. ಅದೊಂದು ನೋಡಿಕೊಂಡು ಸೀದಾ ರಿಟರ್ನ್ ಮನೆಗೆ. ಹೆಚ್ಚು ಕಮ್ಮಿ ಒಂದು 6 ಗಂಟೆ ಒಳಗೆ ಮನೆ ಹೋಗ್ಬೇಕಂತ ಪ್ಲ್ಯಾನು. ನೋಡೋಣ, ಆಲ್ರೆಡಿ ಇಲ್ಲೇ 10 ಗಂಟೆ ಮೇಲೆ ಆಗಿದೆ. ಇವಾಗಲೇ ನೋಡ್ಕೊಂಡು ಹೋಗುವಾಗಲೇ 11 ಗಂಟೆ ಅಂತೂ ಆಗೇ ಆಗುತ್ತೆ, ಪಕ್ಕ 11 ಗಂಟೆ ಜಾಸ್ತಿನೇ ಆಗುತ್ತೆ. ಮೇಲ್ಗಡೆ ಏನಾದರೂ ಶಾಪ್ ಏನಾದರೂ ಸಿಕ್ಕಿದರೆ ಏನಾದರೂ ಕುಡಿಬೇಕು, ನೀರು ಏನಾದರೂ ಕುಡಿಬೇಕು. ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ, ಅದೇ ಮೇನ್ ಟೆಂಪಲ್ ಆ್ಯಂಡ್ ಕೇವ್, ಅದ್ರ ಒಳಗಡೆ ಹೋಗ್ಬೇಕು. ಇಲ್ಲಿ ತನಕ ಬಂದಿದ್ದೆ ನಾನು, ಲಾಸ್ಟ್ ಒಂದು 3 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಮುಂದೆ ಹೋಗಿ ನೋಡಿರಲಿಲ್ಲ ಏನಿದೆ ಅಂತ ಹೇಳಿ. ನೋಡೋಣ ಇವತ್ತು. ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೌಡ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಿಟ್ಟರೆ ಮಾಡ್ತೀನಿ, ಬಿಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಇದನ್ನೊಂದು ನೋಡಿಕೊಂಡು ಹೋಗಬೇಕು. ಫಸ್ಟ್ ಒಂದು 5 ನಿಮಿಷ ರೆಸ್ಟ್ ಮಾಡಬೇಕು, 5ರಿಂದ 10 ನಿಮಿಷ. ತುಂಬಾ ಸುಸ್ತಾಗ್ತಾಯಿದೆ. ಇಲ್ಲಿ ತನಕ ಬಂದಿದ್ದೀವಿ ಅಂತ ಖುಷಿ, ಆದರೂ ಇವತ್ತಿಷ್ಟು ಬೆಳಗ್ಗೆ ಯಾವ ಥರ ಬಿಸಿಲಿದೆ ಅಂದರೆ, ಇಷ್ಟೊಂದು ಬಿಸಿಲಿರುತ್ತೆ ಅಂತ ಅಂದ್ಕೊಂಡೇ ಇಲ್ಲ. ನಂದು ಪ್ಲ್ಯಾನ್ ಇದ್ದಿದ್ದು 8 ಗಂಟೆ ಒಳಗೆ ಈ ಪ್ಲೇಸ್ನ ರೀಚ್ ಆಗಬೇಕಂತ ನನ್ನ ಪ್ಲ್ಯಾನ್ ಇದ್ದಿದ್ದು. 10 ಗಂಟೆ ಆಯಿತು. ಎಲ್ಲರೂ ಬರೋ ಟೈಮಲ್ಲಿ ಬಂದಿದ್ದರೆ ಪಕ್ಕಾ ಬರ್ಬೋದಿತ್ತು. ಮತ್ತು ನಮ್ದು ಇನ್ನೊಂದು ಟ್ರಾವೆಲ್ ಸ್ವಲ್ಪ ಗ್ಯಾಪ್ ಆಗುತ್ತೆ ಟೈಮು. ಯಾಕಂದರೆ ನನ್ನ ಗಾಡಿ ಇಲ್ಲ, ನನ್ನ ಫ್ರೆಂಡ್ ಗಾಡಿ ತೊಗೊಂಡು ಬಂದಿರೋದು. ನನ್ನ ಕಾರ್ ಸೇಲ್ ಮಾಡಿದ್ದೀನಿ. ನನ್ನ ಗಾಡಿ ಇನ್ನೂ ಬರುತ್ತೆ, ಈ ತಿಂಗಳಲ್ಲಿ ಬರುತ್ತೆ. ಬಂದರೆ ತುಂಬ ಪ್ಲೇಸ್ ಹೋಗೋ ಪ್ಲ್ಯಾನ್ ಇದೆ, ಆಲ್ರೆಡಿ ಪ್ಲ್ಯಾನ್ ಮಾಡಿಟ್ಟಿದ್ದೀವಿ. ತುಂಬ ಕಡೆ ಹೋಗೋದಿದೆ. ಶಿರ್ಡಿ ಒಂದು ಪ್ಲ್ಯಾನ್ ಇದೆ, ಶಬರಿಮಲೆ ಒಂದು ಪ್ಲ್ಯಾನ್ ಇದೆ, ಮತ್ತು ರಾಜಸ್ಥಾನ ಒಂದು ಪ್ಲ್ಯಾನ್ ಇತ್ತು. ಅದೇನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಫ್ರೆಂಡ್ಸಿಗೆಲ್ಲ 1 ವೀಕ್ ಲೀವ್ ಸಿಗೋದು ಕಷ್ಟ. ನನಗೆ ಹೆಂಗೂ ಸಿಗುತ್ತೆ, ನನಗೆ ಯಾವ ಟೈಮಲ್ಲಾದರೂ 1 ವೀಕ್ ಆದರೂ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ನನಗೆ ಲೀವು. ಬೇರೆಯವರಿಗೆ ಸಿಗೋದು ಕಷ್ಟ, ಯಾಕಂದರೆ ಒಬ್ಬನೇ ಹೋಗೋಕ್ಕಾಗಲ್ಲ ಅಷ್ಟೊಂದು ಲಾಂಗು. ಫ್ರೆಂಡ್ಸ್ ಬೇಕೆ, ಆಲ್ರೆಡಿ ಒಂದು 5 ಮೆಂಬರ್ಸ್ ಆದರೂ ಬೇಕು ಟೋಟಲ್ಲು. ಇಲ್ಲ ಅಂದರೆ ಅಷ್ಟೊಂದು ಲಾಂಗ್ ಹೋಗಿ ವರ್ಕೌಟು ಆಗೋಲ್ಲ, ಯಾಕಂದರೆ ಬಜೆಟು ಜಾಸ್ತಿ ಆಗುತ್ತೆ. ವರ್ಕೌಟು ಆಗೋಲ್ಲ, ಮೇನಾಗಿ ಬಜೆಟ್ಟು ಹೆವಿ ಬರುತ್ತೆ.
ಇದಕ್ಕೆ ನಾವು ಈ ಪ್ಲ್ಯಾನಿಗೆ ಇವಿಷ್ಟು ಪ್ಲೇಸಿಗೆ ನಮ್ಮ ಬಜೆಟ್ ಹಾಕ್ಕೊಂಡಿರೋದು ಒಂದು 1.5K ಅಷ್ಟೇ ನಮ್ಮ ಬಜೆಟ್. ಯಾಕಂದರೆ ಇದು ಕಾರ್ ರೆಂಟ್ ಬೇರೆ ಕೊಡಬೇಕು, ಯಾಕಂದರೆ ನಮ್ಮ ಫ್ರೆಂಡ್ ರೆಂಟಿಗೆ ತೊಗೊಂಡು ಬಂದಿರೋದು ನಾವು, ಹಾಗಾಗಿ ಅದ್ರ ರೆಂಟ್ ಕೊಡಬೇಕು. ಹಂಗಾಗಿ 1.5K ಅಂತ ಇಟ್ಕೊಂಡಿದ್ದೀವಿ ಒಂದಿನಕ್ಕೆ. ಅದಕ್ಕಿಂತನೂ ಕಡಿಮೆನೇ ಆಗ್ಬೋದು. ಆಲ್ಮೋಸ್ಟ್ ನಾನು ಕಮ್ಮಿಯಲ್ಲಿ ಹೆಂಗೆ ಪ್ಲ್ಯಾನ್ ಮಾಡೋದಂತಲೂ ಹೇಳ್ತೀನಿ. ಆರಾಮಾಗಿ ಮಾಡ್ಬೋದು, ಈಸಿಲಿ ಕಮ್ಮಿಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ನೋಡೋಣ ಏನಾಗುತ್ತೆ. ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ ನೋಡಿ ವ್ಯೂ. ಯಾಕಂದರೆ ಬಿಸಿಲು ಅಪೋಸಿಟ್ ಇರೋದ್ರಿಂದ ಕ್ಯಾಮರಾದಲ್ಲಿ ಅಷ್ಟು ಕ್ಲೀನಾಗಿ ಕಾಣಿಸಲ್ಲ, ಸ್ವಲ್ಪ ಇದಾಗತ್ತೆ, ಬಿಸಿಲೇ ಹೊಡಿತಾ ಇರುತ್ತೆ. ಸ್ವಲ್ಪ ಬೇಗ ಬಂದಿದ್ದರೆ, ಇಲ್ಲಾಂದರೆ ಈವ್ನಿಂಗ್ ಬಂದರೆ ಸಖತ್ತಾಗಿ ಕಾಣಿಸುತ್ತೆ ಇದು. ಯಾಕಂದರೆ ಬ್ಯಾಕ್ ಸೈಡಲ್ಲಿರುತ್ತೆ, ನಮ್ಮ ಬ್ಯಾಕ್ ಸೈಡಲ್ಲಿ ಸೂರ್ಯ ಇರುತ್ತೆ, ಕರೆಕ್ಟಾಗಿ ಇದಕ್ಕೆ ಬೆಳಕು ಹೊಡಿತಾ ಇರುತ್ತೆ ಈ ಬೆಟ್ಟಕ್ಕೆ. ಇದು ಬೆಟ್ಟ ಹಿಂದ್ಗಡೆ ಸೂರ್ಯ ಇರೋದ್ರಿಂದ ಅಷ್ಟೊಂದು ಸರಿಯಾಗಿ ಕಾಣಿಸಲ್ಲ. ಇದು ಟೆಂಪಲ್ಲು ಒಳಗಡೆ ಮಾಡೋಕ್ಕಿಲ್ಲ ಅನಿಸುತ್ತೆ ವಿಡಿಯೋ, ನೋಡೋಣ ಏನಾಗುತ್ತೆ ಅಂತ. ಮೋಸ್ಟ್ಲಿ ಇದೇ ಟೆಂಪಲ್ಲು. ಮುಂದ್ಗಡೆ ಇಲ್ಲಿಂದನೇ ಹೋಗಬೇಕು ಅಂದ್ಕೊಂಡಿದ್ದೀನಿ ದಾರಿ, ನೋಡೋಣ. ಹೌದು, ಮೋಸ್ಟ್ಲಿ ಅಲ್ಲಿ ಹೋಗ್ತಿದ್ದಾರೆ. ಇಲ್ಲಿಂದ ಅದು ಕೇವ್ ಒಳಗೆ ಹೋಗೋಕ್ಕೆ ದಾರಿ ಇದೆ, ನೋಡೋಣ ಹೆಂಗಿದೆ ಅಂತ. ಮೋಸ್ಟ್ಲಿ ಇಲ್ಲಿ ಮತ್ತೆ ಟಿಕೆಟ್ ತೊಗೊಳ್ಬೇಕನ್ಸುತ್ತೆ. ಎಷ್ಟಿದೆಯೋ ಗೊತ್ತಿಲ್ಲ, ನೋಡೋಣ ಎಷ್ಟಿರುತ್ತೆ ಅಂತ ಹೇಳಿ. ಜಾಸ್ತಿ ಏನಿರಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ ಇರಿ ಎಷ್ಟು ತೊಗೊಳ್ತಾರಂತ. ಅಲ್ಲ ಒಕ್ಕೆ ವೈಫೈ ಇಟ್ಟದ ಇಲ್ಲೂ 40 ರೂಪಾಯಿ ತೊಗೊಂಡ್ರು 4 ಜನಕ್ಕೆ, 10 ರೂಪಾಯಿನೇ ಇಲ್ಲೂ. ಟೋಟಲ್ ಇದ್ರದ್ದು ಫೀಸ್ ಬರೋದು, ಟಿಕೆಟಿಗೆ ಪ್ರೈಸ್ ಬರೋದು, ಎಂಟ್ರಿ ಟಿಕೆಟಿಗೆ ಟೋಟಲ್ 20 ರೂಪೀಸ್ ಬೀಳುತ್ತೆ ಒಬ್ಬರಿಗೆ. ಆರಾಮಾಗಿ ಕೊಡ್ಬೋದು, ಆರಾಮಾಗಿ. ಮುಂಚೆ ಇಲ್ಲಿ ಇರಲಿಲ್ಲ, ಇಲ್ಲೂ ಇರಲಿಲ್ಲ, ಕೆಳಗೂ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಇದು ಕೇವ್ ಎಂಟ್ರೆನ್ಸು, ಇಲ್ಲಿಂದನೇ ಹೋಗಬೇಕು ಒಳಗಡೆ. ಇಲ್ಲೆಲ್ಲ ಕೆಲವರೆಲ್ಲ ಫೋಟೋ ತೊಗೊಳ್ತಾ ಇದ್ದಾರೆ. ಇಲ್ಲಿಂದ ಒಳಗಡೆ ಹೋಗಿ ಮತ್ತೆ ಇಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಒಳಗೆ ಏನೇನಿದೆ ಅಂತ. ನಾನು ನೋಡಿಲ್ಲ, ಲಾಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ಬಂದು ರಿಟರ್ನ್ ಹೋಗಿರೋದು, ಇದಕ್ಕಿಂತ ಮುಂದೆ ಹೋಗಿಲ್ಲ ನಾನು ಇಲ್ಲಿ ತನಕ. ಇಲ್ಲಿಂದ ಸ್ವಲ್ಪ ಒಳಗೇನು ಹೋಗಿದ್ದೆ ಅಷ್ಟೇ, ಅದಕ್ಕಿಂತ ಮುಂದೆ ಹೋಗಿಲ್ಲ. ನೈಟ್ ಆಗಿತ್ತು ಅಂತ ರಿಟರ್ನ್ ಹೋಗಿದ್ದೆ. ನೋಡೋಣ ಇವಾಗ ಏನಿದೆ ಅಂತ ಹೇಳಿ. ಒಳಗಡೆ ಸ್ವಲ್ಪ ಏನೋ ಡೌನ್ ಸಿಗುತ್ತೆ ಒಂದು, ಆ ಡೌನ್ ತನಕ ಹೋಗಿದ್ದೀನಿ ಅನಿಸುತ್ತೆ. ಡೌನ್ಗಿಂತ ಮುಂದೆ ಹೋಗೋಕ್ಕೆ ನೈಟ್ ಆಗಿರೋದ್ರಿಂದ ಭಯ ಆಯಿತು, ಹೋಗೋಕ್ಕೆ ಅಷ್ಟೊಂದು ಧೈರ್ಯ ಆಗಿಲ್ಲ. ಇವಾಗ ಹೋಗಿ ನೋಡೋಣ ಏನಾಗುತ್ತೆ ಅಂತ, ಏನೇನಿದೆ ಅಂತಲೂ ನೋಡೋಣ. ಸ್ವಲ್ಪ ದೊಡ್ಡದೇ ಇದೆ ಕೇವ್, ಇದು ಒಳಗಡೆ ತುಂಬ ಸ್ಪೇಸ್ ಇದೆ ಒಳಗಡೆ ಎಲ್ಲ ಓಡಾಡೋಕ್ಕೆ. ಮೇಲ್ಗಡೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಬಿಸಿಲು ಬೀಳೋದು ಎಷ್ಟು ಹೈಟ್ ಇದೆಯೋ ಗೊತ್ತಿಲ್ಲ ನನಗೆ. ಹೆಂಗಿದೆ ನೋಡಿ ಪ್ಲೇಸು, ಸೂರ್ಯನ ಬೆಳಕು ಬೀಳುತ್ತೆ ಒಳಗಡೆ. ಸ್ವಲ್ಪ ಬೆಳಗ್ಗೆ ಬೇಗ ಬರಬೇಕಿತ್ತು. ಹೆಂಗಿದೆ ನೋಡಿ, ಸುಮಾರು ಡಿಸ್ಟೆನ್ಸ್ ಇದೆ ಒಳಗಡೆ. ಹೆಚ್ಚು ಕಮ್ಮಿ ಒಂದು 50 ಮೀಟರ್ಸ್ಗಿಂತಲೂ ಜಾಸ್ತಿ ಇದೆ ಅನಿಸುತ್ತೆ ಡಿಸ್ಟೆನ್ಸ್ ಒಳಗಡೆ. ಲಾಸ್ಟ್ ಟೈಮ್ ನಾನು ಇಲ್ಲಿ ತನಕ ಬಂದಿದ್ದೆ, ಈ ಡೌನ್ ತನಕ ಬಂದಿದ್ದೆ, ಇಲ್ಲಿಂದ ರಿಟರ್ನ್ ಹೋಗಿದ್ದೆ. ಇವತ್ತು ಏನಿದೆ ನೋಡೋಣ, ನನಗೂ ಗೊತ್ತಿಲ್ಲ ಏನಿದೆ ಅಂತ. ಎಲ್ಲಿ ಹೋಗುತ್ತೆ ಅಂತಲೂ ಗೊತ್ತಿಲ್ಲ, ಎಲ್ಲಿ ಹೋಗಿ ಟಚ್ ಆಗುತ್ತೆ, ರಿಟರ್ನ್ ಇದರಲ್ಲೇ ಬರ್ತೀವ ಇಲ್ಲ ಸುತ್ತಾಕ್ಬಿಟ್ಟು ಎಂಟ್ರೆನ್ಸಿಗೆ ಹೋಗುತ್ತೇನೋ ಅದೂ ಗೊತ್ತಿಲ್ಲ, ನೋಡೋಣ. ಜನರು ಇದ್ದಾರೆ, ನಾವು ಮಾತ್ರ ಅಲ್ಲ, ತುಂಬಾ ಜನ ಇದ್ದಾರೆ. ನೋಡೋಣ ಹೆಂಗಿದೆ ಅಂತ. ಮುಂದೆ ಇರೋರು ಹೇಳ್ತಿದ್ದಾರೆ ಇದು ಮೋಹಿನಿ ಬೆಟ್ಟ ಕಡೆ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಮೋಹಿನಿ ಬೆಟ್ಟ ಯಾವುದಂತ ನಮ್ಗೆ ಗೊತ್ತಿಲ್ಲ, ನೋಡೋಣ ಏನಿದೆ ಅಂತ. ಮೋಸ್ಟ್ಲಿ ಇಲ್ಲೇನೋ ವ್ಯೂ ಪಾಯಿಂಟ್ ಇದೆ, ಎಲ್ಲರೂ ನಿಂತ್ಕೊಂಡು ನೋಡ್ತಿದ್ದಾರೆ. ಓಕೆ, ಇದು ಅದೇ ಬೆಟ್ಟಕ್ಕೆ ಹೋಗೋ ದಾರಿ ಅಂದ್ಕೊಂಡಿದ್ದೀವಿ, ಅಲ್ಲ ಈ ಟೆಂಪಲಿಗೆ ಬರೋ ದಾರಿ ಇದು. ನಾವು ಬರುವಾಗ ನೋಡಿದ್ವಲ್ಲ ಅದೇ ಬೆಟ್ಟ ಅದು. ಇಲ್ಲಿಂದ ನೋಡಿ ವ್ಯೂ ಹೆಂಗೆ ಕಾಣಿಸ್ತಾ ಇದೆ, ಯಾಣಕ್ಕೆ ಹೋದು ಫುಲ್ ಜೇನುಗೂಡು ಕಟ್ಬಿಟ್ಟಿದೆ ಅಲ್ಲಿ, ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಇಳ್ಕೊಂಡು ರಿಟರ್ನ್ ಅಲ್ಲಿ ಹೋಗ್ತೀವಿ, ನಾವು ಎಂಟ್ರೆನ್ಸ್ ಬಂದ್ವಲ್ಲ ಅಲ್ಲಿಗೆ ಹೋಗುತ್ತೆ. ಆ ಬೆಟ್ಟಕ್ಕೆ ನೆಕ್ಸ್ಟ್ ಹೋಗೋಣ, ಇದು ಇಳಿದ್ಬಿಟ್ಟು ಹೋಗಿ ಆ ಬೆಟ್ಟಕ್ಕೆ ಹೋಗೋಣ ನೆಕ್ಸ್ಟ್ ಆಗಿ. ಇವಾಗ ಇಲ್ಲಿಂದ ಈ ಬೆಟ್ಟದ ಒಳಗಡೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದ್ರೊಳಗೆ ಕೇವ್ ಇದೆ ಅಂತ ಹೇಳಿದ್ರು ಆವಾಗ ಬರುವಾಗ, ನೋಡೋಣ. ಇದ್ರೊಳಗಿರೋ ಕೇವ್ ನೋಡಿದ್ವಲ್ಲ, ಈಗ ನೆಕ್ಸ್ಟು ಅದ್ರೊಳಗೆ ಏನಿದೆ, ಆ ಮೋಹಿನಿ ಬೆಟ್ಟ ಅಂತ ಹೇಳಿದ್ರಲ್ಲ ಅದ್ರ ಹೆಸರು, ಅದ್ರೊಳಗೆ ಏನಿದೆ ಅಂತ ನೋಡೋಣ. ಇದೇ ಕೇವು, ಇದ್ರೊಳಗಡೆ ಹೋಗಬೇಕು.
ಏನೇನಿದೆ ಅಂತ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಸ್ಟೆಪ್ಪೆಲ್ಲ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಹತ್ತಬೇಕು, ಸ್ವಲ್ಪ ಜಾರತ್ತೆ. ಮೇಲ್ಗಡೆ ಏನಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಏನಿರಲ್ಲ, ಜಸ್ಟ್ ಒಂದು ದಾರಿ ಏನಾದ್ರು ಇರ್ಬೋದು ಅಷ್ಟೇ, ಕೇವು ಏನಾದರೂ ಇರ್ಬೋದು, ನೋಡೋಣ. ಇಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಒಂದು ದಾರಿ ಇತ್ತಷ್ಟೇ ಕೇವ್ ಥರ, ಮತ್ತೇನೂ ಇಲ್ಲ, ಜಸ್ಟ್ ಅಷ್ಟೊಂದು ವೇ ಅಷ್ಟೇ, ಮತ್ತೇನೂ ಇಲ್ಲ ಅಲ್ಲಿ. ಎಲ್ಲರೂ ಏನೋ ಇದೆ ಅಂತ ನೋಡೋಕೆ ಬರ್ತಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು. ಅಲ್ಲಿ ಏನೂ ಇಲ್ಲ, ನೋಡ್ಕೊಂಡು ಬರಲಿ ಸುಮ್ಮನೆ, ನೋಡೋಣ. ಮೋಸ್ಟ್ಲಿ ಇಲ್ಲೇ ಇರೋದು ಅನಿಸುತ್ತೆ, ಟೆಂಪಲ್ ಇದೆ ಇಲ್ಲೊಂದು, ಅಷ್ಟೇ. ಇದೊಂದು ಸಲ ಕೇವ್ ಥರ ಅಲ್ಲಿ ಕಾಣ್ತಾ ಇದೆಯಲ್ಲ, ಮೋಸ್ಟ್ಲಿ ಅದೇ ಟೆಂಪಲ್ ಏನೋ ಬರೆದಿದ್ದಾರೆ. ಕ್ಲೋಸ್ ಇದೆ, ಹೋಗೋಕ್ಕಾಗಲ್ಲ. ಏನೋ ಬರೆದಿದ್ದಾರೆ, ನೋಡೋಣ ಅಲ್ಲಿ ಹೋಗಿ. ಇಲ್ಲಿ ಗೇಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ, ಒಳಗೆ ಹೋಗೋಕ್ಕಾಗಲ್ಲ, ಲಾಕ್ ಬೇರೆ ಹಾಕಿದ್ದಾರೆ. ಒಳಗಡೆ ಏನೋ ಲೈಟ್ ಬೇರೆ ಕಾಣಿಸ್ತಾ, ಲೈಟ್ ಅಂದರೆ ಬೆಳಕು ಕಾಣಿಸ್ತಾಯಿದೆ. ಮೋಸ್ಟ್ಲಿ ಒಳಗಡೆನೂ ಕೇವ್ ಇದೆ ಅನಿಸುತ್ತೆ, ಎಲ್ಲ ಹೋಗೋಕ್ಕಾಗತ್ತೆ. ಯಾಣ ಇಷ್ಟೇ ಇರೋದು, ಇದೊಂದು ಕೇವು, ಮತ್ತು ಫಸ್ಟ್ ನೋಡಿದ್ವಲ್ಲ ಅದೊಂದು ಕೇವ್ ಅಷ್ಟೇ ಇರೋದು. ಇಲ್ಲಿಂದ ನಾವು ಹೋಗ್ತಾ ಇರೋದು ಗೋಕರ್ಣ ಹೋಗೋ ಪ್ಲ್ಯಾನ್ ಇದೆ. ಇಲ್ಲಿಂದ ಗೋಕರ್ಣ ಹೋಗಿಬಿಟ್ಟು ಅಲ್ಲಿಂದ ಹೊನ್ನಾವರ, ನೋಡೋಣ ಏನಾಗುತ್ತೆ ಅಂತ.